ನಂಗಂತೂ ಸಿಕ್ಕಾಪಟ್ಟೆ ಸುಸ್ತಾಗೋಗಿದೆ. ಮೇಲೆಯಿಂದ ವ್ಯೂ ಮಾತ್ರ ಮಸ್ತಾಗಿದೆ. ಇಲ್ಲಿ ವಿಧಿಪರ ಫಾಲ್ಸ್ ಬಂದಿದ್ದೀವಿ. ಇಲ್ಲಿ ಸ್ವಿಮ್ಮಿಂಗ್ ಎಲ್ಲ ಮಾಡ್ಬೋದು, ನೀವು ಒಂದ್ಸರಿ ಭೇಟಿ ಕೊಡಿ. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ಸಾರಿ ಗೈಸ್, ನಾನು ವಿಡಿಯೋ ಬಿಡೋದು ಲೇಟ್ ಆಯಿತು. ನನ್ನ ಪರ್ಸ್ನಲ್ ಪ್ರಾಬ್ಲಮಿಂದ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಈಗ ನಿಮ್ಗೆಲ್ರಿಗೂ ಗೊತ್ತೇ ಇದೆ, ನನ್ನ ತಮ್ಮನೇ ನೋಡಿದ ತಕ್ಷಣ ಗೊತ್ತಿರುತ್ತೆ ನಾವೀಗ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ. ಇವತ್ತು ನಾವು ಹೋಗ್ತಾ ಇರೋದು ಈ ಒಂದು ಜೀಪಲ್ಲಿ. ಹೇಗಿದೆ ಜೀಪ್? ಮಸ್ತಾಗಿದೆ ಅಲ್ವಾ? ಬನ್ನಿ ನೋಡೋಣ ಇವತ್ತಿನ ಪ್ಲೇಸ್ ಹೇಗಿದೆ ಅಂತ. ಲೆಟ್ಸ್ ಗೋ ಗೈಸ್. ಹಾಗೆ ಇನ್ನೂ ಯಾರ್ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ನನಗಾಗಲೇ ಗೊತ್ತಾಗೋದು ನಾನು ವಿಡಿಯೋ ಯಾವ ಥರ ಮಾಡ್ತಾ ಇದ್ದೀನಿ ಅಂತ. ಆ್ಯಂಡ್ ನಂಗೆ ಗೊತ್ತು ನೀವು ಪೂರ್ತಿ ವಿಡಿಯೋ ನೋಡಲ್ಲ ಅಂತ. ಪ್ಲೀಸ್ ನೋಡಿ, ಇರೋ ಒಂದು 10 ನಿಮಿಷ ವಿಡಿಯೋ ನೋಡೋಕ್ಕಾಗಲ್ವಾ? ಏನೇನಕ್ಕೋ ಟೈಮ್ ವೇಸ್ಟ್ ಮಾಡ್ತೀರಾ. ಪ್ಲೀಸ್ ನೋಡಿ, ನನ್ನ ವಾಚಿಂಗ್ ಅವರ್ಸ್ನ ಕಂಪ್ಲೀಟ್ ಮಾಡಿಕೊಡಿ ಗಾಯ್ಸ್, ಪ್ಲೀಸ್. ಓಕೆ, ಬನ್ನಿ ಹೇಗಿದೆ ಇವತ್ತಿನ ಪ್ಲೇಸ್ ನೋಡೋಣ ಅಂತ. ಗೈಸ್, ನಾವೀಗ ಇಲ್ಲಿ ಕೊಟ್ಟಬ್ಬರ ವ್ಯೂ ಪಾಯಿಂಟ್ಸ್ ಹತ್ರ ಇದ್ದೀವಿ. ವಿಸಿಟ್ ಮಾಡಿ ನೋಡಿ, ಸಖತ್ತಾಗಿದೆ. ನಾನು ಮಾತ್ರ ಫುಲ್ ಎಕ್ಸೈಟ್ಮೆಂಟಲ್ಲಿ ನೋಡ್ತಾ ಇದ್ದೀನಿ. ಆದಷ್ಟು ಬಂದರೆ ಮಾರ್ನಿಂಗ್ ಅಥವಾ ಈವ್ನಿಂಗ್ ಟೈಮ್ ಬಂದರೆ ವ್ಯೂ ಮಾತ್ರ ಮಸ್ತಾಗಿರುತ್ತೆ, ಸಖತ್ತಾಗಿರುತ್ತೆ. ನೋಡಿ, ನಾವಿಲ್ಲಿ ಆಫ್ಟರ್ನೂನ್ ಟೈಮ್ ಬಂದಿರೋದ್ರಿಂದ ಸಿಕ್ಕಾಪಟ್ಟೆ ಬಿಸಿಲಿದೆ, ಫುಲ್ ಟಯರ್ಡ್ ಬೇರೆ ಆಗಿದ್ದೀವಿ. ನಂದು ವಾಯ್ಸ್ ಎಲ್ಲ ಹೋಗ್ಬಿಟ್ಟಿದೆ ಗೈಸ್, ನಿಜವಾಗ್ಲೂ ನಂಗಂತೂ ಏನು ಮಾತಾಡೋವಷ್ಟು ಪೇಷನ್ಸ್ ಇಲ್ಲ. ಮಾರ್ನಿಂಗಿಂದ ಫುಲ್ ಟಯರ್ಡ್ ಆಗಿದ್ದೀನಿ. ಗೈಸ್, ಈಗ ನಾವು ಇಲ್ಲಿಂದ ಇನ್ನೊಂದು ಪ್ಲೇಸಿಗೆ ಹೋಗೋಕ್ಕೆ ರೆಡಿ ಆಗ್ತಾ ಇದ್ದೀವಿ. ಬಟ್ ಅಲ್ಲಿಗೆ ಹೋಗಬೇಕು ಅಂದರೆ ಸಿಕ್ಕಾಪಟ್ಟೆ ಕಷ್ಟ. ನೀವು ನೋಡ್ತಾ ಇರ್ಬೋದು, ಅಲ್ಲಿ ಒನ್ ವೇ ಮಾತ್ರ ಇರುತ್ತೆ, ಬರೀ ಕಲ್ಲು ಗುಂಡು ಇದೇ ಇರುತ್ತೆ. ನಂಗೆ ಜಸ್ಟ್ ಒಂದು ವಿಡಿಯೋ ಮಾಡೋಕ್ಕೂ ಆಗ್ತಾ ಇಲ್ಲ, ಸಿಕ್ಕಾಪಟ್ಟೆ ಶೇಕ್ ಆಗ್ತಾ ಇದೆ ಫೋನು. ಬಟ್ ಹೋಗ್ತಾ ಇದ್ರೆ ಮಾತ್ರ ಆ ಒಂದು ಕಾಡಿನ ಮಧ್ಯದಲ್ಲಿ ಹೋಗ್ತಾ ಇದ್ದೀವಿ ಅನ್ನೋ ಒಂದು ಸಖತ್ತಾಗಿರೋ ಗುಡ್ ಫೀಲ್ ಕೊಡುತ್ತೆ. ನೋಡಿ. ನೋಡಿ ಫ್ರೆಂಡ್ಸ್, ಈಗ ನಾವು ಕೇರಳದ ವಿಧಿಪರ ಫಾಲ್ಸ್ ಹತ್ರ ಬಂದಿದ್ದೀವಿ. ಎಲ್ಲ ಮಾಡಬಹುದು. ಫ್ರೆಂಡ್ ಹಾಯ್ ಮಾಡು. ಇಲ್ಲಿ ವಿಧಿಪರ ಫಾಲ್ಸ್ ಬಂದಿದ್ದೀವಿ. ಇಲ್ಲಿ ಸ್ವಿಮ್ಮಿಂಗ್ ಎಲ್ಲ ಮಾಡಬಹುದು, ನೀವು ಒಂದ್ಸರಿ ಭೇಟಿ ಕೊಡಿ. ನೋಡಿದ್ರಲ್ಲ, ತುಂಬಾ ಚೆನ್ನಾಗಿದೆ, ಬಟ್ ಸಖತ್ತಾಗಿದೆ. ಯಾರಾದ್ರೂ ಬರಬೇಕು ಅಂತ ಅಂದ್ರೆ ಕೇರಳದಲ್ಲಿ ಈ ಒಂದು ಪ್ಲೇಸ್ಗೆ ವಿಸಿಟ್ ಮಾಡಿ ಹೋಗಿ. ಸೂಪರ್ ಆಗಿದೆ. ಎಲ್ಲ ಅಪ್ಡೇಟ್ಸ್ ನಾನು ವಿಡಿಯೋದಲ್ಲಿ ಹಾಕಿರ್ತೀನಿ, ಒಂದ್ಸಲ ತೋರಿಸ್ಬಿಡ್ತೀನಿ. ಬನ್ನಿ. ಅಲ್ಲಿಂದ ಬರಬೇಕು ಅಂದರೆ ಸಿಕ್ಕಾಪಟ್ಟೆ ಕಷ್ಟ. ಇದಷ್ಟು ನಾನು ಈಗ ಫಾಲ್ಸ್ನ ತೋರಿಸ್ತೀನಿ. ಹತ್ರಕ್ಕೆ ಹೋಗ್ತಾ ಇದ್ದೀನಿ. ಫಾಲ್ಸ್ ಹತ್ರ ನಿಮಗೆ ಕೇಳಿಸ್ತಿದೆ ಅನಿಸುತ್ತೆ ಸೌಂಡು. ನನ್ನಿಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳಿ. ವಾಯ್ಸ್ ಕೇಳಿಸಲ್ಲ, ಆದಷ್ಟು ಹೇಳೋಕ್ಕೆ ಟ್ರೈ ಮಾಡ್ತೀನಿ ನಾನು. ಫೈನಲಿ ಬಂದಿದ್ದೀವಿ ನೋಡಿ ಗಾಯ್ಸ್. ತುಂಬ ಚೆನ್ನಾಗಿದೆ. ನೀರು ಇನ್ನೂ ಜಾಸ್ತಿ ಇದ್ರೆ ಇನ್ನೂ ಚೆನ್ನಾಗಿರುತ್ತೆ. ಬಟ್ ನೀರಿರೋದು ಕಮ್ಮಿ. ಆದಷ್ಟು ನೀರಿರೋ ಟೈಮಲ್ಲಿ ಬನ್ನಿ. ಮತ್ತು ಸಮ್ಮರ್ ಟೈಮ್ ಬರೋಕ್ಕೆ ಹೋಗಬೇಡಿ, ಸಿಕ್ಕಾಬಟ್ಟೆ ಬಿಸಿಲು.
ಇನ್ನು ಮೇಲೆ ಹೋಗ್ತಾ ಇದ್ದೀವಿ ಈಗ. ಸೊ ನಂಗಂತೂ ಸಿಕ್ಕಾಪಟ್ಟೆ ಸುಸ್ತಾಗೋಗಿದೆ. ಮೇಲೆಯಿಂದ ವ್ಯೂ ಮಾತ್ರ ಮಸ್ತಾಗಿದೆ, ಸಖತ್ತಾಗಿ ಕಾಣುತ್ತೆ. ಫಾರ್ ದ ಫಸ್ಟ್ ಟೈಮ್ ನಾನು ಕೇರಳಕ್ಕೆ ಬಂದಿರೋದು. ಸೊ ಅದಕ್ಕೆ ಇಷ್ಟೊಂದು ಖುಷಿಯಾಗಿದ್ದೀನಿ. ನನಗೆ ತುಂಬ ದಿನದಿಂದ ಕೇರಳಕ್ಕೆ ಬರಬೇಕು ಅಂತ ಆಸೆ ಇತ್ತು. ಬಟ್ ಇಲ್ಲಿ ಬಂದಮೇಲೆ ವಿಡಿಯೋ ಮಾಡೋಕ್ಕಾಗಿರ್ಬೋದು, ರೀಲ್ಸ್ ಮಾಡೋಕ್ಕಾಗಿರ್ಬೋದು, ನನಗೆ ಟೈಮ್ ಸಿಕ್ಕಲೇ ಇಲ್ಲ. ಎಷ್ಟೊಂದು ಕಡೆ ನಮಗೆ ಏನು ನೆಟ್ವರ್ಕೇ ಸಿಗಲ್ಲ ಗಾಯ್ಸ್, ತುಂಬ ಕಷ್ಟ ಆಗುತ್ತೆ. ಬೇರೆ ಕಡೆ ಏನಾದರೂ ಟೂರಿಸ್ಟ್ ಹೋದರೆ ಪ್ರಾಬ್ಲಮ್ ಇದೆ, ನೆಟ್ವರ್ಕೇ ಸಿಗಲ್ಲ, ಏನು ಮಾಡೋಕ್ಕಾಗಲ್ಲ. ನೋಡಿ ಇಲ್ಲಿ ಹೇಗಿದೆ, ತುಂಬ ನೀರಿದ್ದಾಗ ಮಾತ್ರ ಮಸ್ತ್ ಇರುತ್ತೆ. ಇಲ್ಲಿ ಹೋಗೋಕ್ಕೆ ಒಂಥರ ಖುಷಿ ಆಗ್ತಿದೆ. ಈ ಥರ ನಾನು ರಿಯಲಾಗಿ ನೋಡಿಲ್ಲ, ಬರೀ ರೀಲ್ಸಲ್ಲಿ ಮೂವೀಸಲ್ಲಿ ನೋಡಿದ್ದೆ ಅಷ್ಟೇ. ಬಟ್ ಫಾರ್ ದ ಫಸ್ಟ್ ಟೈಮ್ ರಿಟರ್ನು ಫುಲ್ ಎಂಜಾಯ್ ಮಾಡಿದ್ವಿ. ನಾನಂತೂ ಫುಲ್ ಜೋಶಲ್ಲಿದ್ದೀನಿ, ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ. ಎಷ್ಟೊತ್ತು ಫೋಟೋಶೂಟ್ ಎಲ್ಲ ಮುಗೀತು. ನನ್ನ ಫ್ರೆಂಡ್ ಬರ್ಡೇ ಅಂತೆ, ಅದಕ್ಕೆ ಅವ್ರು ಅಡ್ವಾನ್ಸ್ ವಿಶ್ ಮಾಡ್ತಿದ್ದಾರೆ. ಅಡ್ವಾನ್ಸ್ ಹ್ಯಾಪಿ ಬರ್ಡೇ ಚಂದನಾ. ಸೊ ಈಗ ನೆಕ್ಸ್ಟ್ ಪ್ಲೇಸ್ಗೆ ಹೋಗ್ತಾ ಇದ್ದೀವಿ. ಏನು ಎತ್ತ ಹೆಂಗೆ ಅಂತ ಅಪ್ಡೇಟ್ ಮಾಡ್ತೀನಿ. ವಿಡಿಯೋ ತಪ್ಪದೆ ನೋಡಿ, ಪೂರ್ತಿ ನೋಡಿ. ಸೊ ಬನ್ನಿ, ನಮ್ಮ ಡ್ರೈವರ್ ಕಾಯ್ತಿದ್ದಾರೆ ಅಂಕಲಲ್ಲಿ. ಬನ್ನಿ. ಸೊ ನೋಡಿ ಗೈಸ್, ನಾವು ಅಲ್ಲಿಂದ ಜೀಪಲ್ಲಿ ಬಂದಿದ್ದು, ಇವರೇ ನಮ್ಮನ್ನು ಕರ್ಕೊಂಡ್ ಬಂದಿದ್ದು ಅಂಕಲು. ಸೊ ಅಂಕಲ್ ಹಾಯ್ ಮಾಡಿ. ಕನ್ನಡ ಬರೋದಾ? ನಿಂತ್ಕೊಳ್ಳಿ. ಹೇಗಿದ್ದೀರಾ? ಎಲ್ರು ಹೇಗಿದ್ದೀರಾ? ಹೇಳಿ ಹೇಳಿ, ಎಲ್ರು ಹೇಗಿದ್ದೀರಾ? ಎಲ್ರು ಹೇಗಿದ್ದೀರಾ? ಈ ಸಲ ಕಪ್ ನಮ್ದೆ. ಈ ಸಲ ಕಪ್ ನಮ್ದೆ. ಈ ಸಲ ಕಪ್ ನಮ್ದೆ. ಜೈ ಆರ್ ಸಿ ಬಿ. ಜೈ ಆರ್ ಸಿ ಬಿ. ಜೈ ಆರ್ ಸಿ ಬಿ. ಜೈ ಆರ್ ಸಿ ಬಿ. ಸೊ ಗೈಸ್, ಈಗ ನಾವು 2ನೇ ದಿನದ ಕೊನೆಯ ಪ್ಲೇಸ್ನ ನೋಡೋಕೆ ಹೋಗ್ತಾ ಇದ್ದೀವಿ. ಸೊ ಇಲ್ಲಿ ಆಲ್ರೆಡಿ ಸಂಜೆ ಆಗ್ತಾ ಇದೆ, ಅದರಿಂದ ವಿಡಿಯೋ ಸ್ವಲ್ಪ ಡಿಮ್ ಆಗಿದೆ. ಬಟ್ ಈ ಪ್ಲೇಸ್ ಮಾತ್ರ ಸಿಕ್ಕಾಪಟ್ಟೆ ಭಯಂಕರವಾಗಿದೆ ಅಂತ ಹೇಳಲ್ಲ, ಸ್ವಲ್ಪ ಭಯ ಆಗಿನೇ ಇದೆ. ಏನೋ ನೋಡೋಕ್ಕಂತ ಹೋಗ್ತಾ ಇದ್ದೀವಿ, ಏನಿರ್ಬೋದು. ಸೊ ಬನ್ನಿ, ನೀವು ನೋಡೋಣ, ಜೊತೆಲಿ ಹೋಗೋಣ ಬನ್ನಿ. ಆ್ಯಕ್ಚುಲಿ ಗೈಸ್, ಇದು ಬಂದು ಟೈಗರ್ ಕೇವ್ ಅಂತ ಹೇಳಿ ಹೋಗಿದ್ದು ನಾವು. ಅಲ್ಲಿ ಹೋಗೋವಾಗ ಹೇಳಿದ್ರು ಅಲ್ಲಿ ಟೈಗರ್ ಇದೆ ಅದಿದೆ ಇದಿದೆ ಅಂತ. ಬಟ್ ಹೋಗಿದ್ದಕ್ಕೆ ಏನು ಮಣ್ಣು ಇರಲಿಲ್ಲ ಅಲ್ಲಿ. ನಾನು ವಿಡಿಯೋ ಮಾಡ್ಕೊಂಡು ಏನೋ ಮಾತಾಡ್ಕೊಂಡು ಹೋಗ್ತಾ ಇದ್ದೆ. ನಮ್ಮ ಕ್ಯಾಮ್ರಾಮ್ಯಾನ್ ನನ್ನ ಹಿಂದೆ ಬೈಕೊಂಡು ವಿಡಿಯೋ ಮಾಡ್ಕೊಂಡು ಬಂದರು. ಅಂತೂ ಫೈನಲಿ ಅಲ್ಲಿ ತಲುಪಿದ್ವಿ. ಬಟ್ ಅಲ್ಲೇನೂ ಇರಲಿಲ್ಲ, ಜಸ್ಟ್ ಆ ಥರ ಕುತ್ಕೊಳ್ಳೋಕ್ಕಿತ್ತು. ಏನೋ ಇತಿಹಾಸದಲ್ಲಿ ನಡೆದಿತ್ತಂತೆ, ಅದು ಯಾರು ಅಲ್ಲಿ ಎಕ್ಸ್ಪ್ಲೈನ್ ಮಾಡೋರು, ಗೈಡ್ ಮಾಡೋರು ಯಾರೂ ಇರಲಿಲ್ಲ. ಸೊ ನೋಡಿಕೊಂಡು ಮತ್ತೆ ಹಾಗೆ ವಾಪಸ್ ಬಂದ್ವಿ. ಸೊ ಗೈಸ್, ಇವತ್ತಿನ ವಿಡಿಯೋ ಇದಾಗಿತ್ತು. ಆ್ಯಕ್ಚುಲಿ ರಿಯಲಿ ಸಾರಿ, ತುಂಬ ದಿನ ಆಯಿತು ನಾನು ವಿಡಿಯೋ ಅಪ್ಲೋಡ್ ಮಾಡಿ. ನನ್ನ ವೈಯಕ್ತಿಕ ಕಾರಣದಿಂದಾಗಿ ನಾನು ವಿಡಿಯೋ ಮಾಡೋಕ್ಕಾಗಲಿಲ್ಲ, ದಯವಿಟ್ಟು ಕ್ಷಮೆ ಇರಲಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅದಕ್ಕೂ ಮುಂಚೆ ಇನ್ನೂ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಓಕೆ ಗೈಸ್, ಬಾಯ್, ಲವ್ ಯು, ಟೇಕ್ ಕೇರ್.